मेरा ये चैनल सब्सक्राइब करें और मेरे हर अपडेट आपको मिले इसके लिए बेल आइकन जरूर दबाइएगा। Hello friends, welcome to Smile Talk Paramedical channel. Friends, ಎನಿ ಕೌನ್ಸಿಲಿಂಗ್ ಅಪ್ಡೇಟ್ಸ್ ಫ್ರಮ್ ಪ್ಯಾರಾಮೆಡಿಕಲ್ ಬೋರ್ಡ್ ಅಂತ ವಿದ್ಯಾರ್ಥಿಗಳು ನಮ್ಮ ಚಾನಲ್ ಒಳಗಡೆ ಕಾಮೆಂಟ್ಸನ್ನು ಹಾಕ್ತಾ ಇದ್ದಾರೆ. ಪ್ಯಾರಾಮೆಡಿಕಲ್ಗೆ ಸಂಬಂಧಿಸಿದಂಥ ಒಂದು ಮಾಹಿತಿ ಇರುತ್ತೆ ನೋಡಿ ಫ್ರೆಂಡ್ಸ್. ಈಗಾಗಲೇ ಪ್ಯಾರಾಮೆಡಿಕಲ್ ಬೋರ್ಡ್ನವರು ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಲ್ಮೋಸ್ಟ್ ಅಂತಂದರೆ 99% ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮುಗಿಸಿದ್ದಾರೆ. ಒಂದು ಪ್ರಾಬ್ಲಮ್ ಏನಂತಂದರೆ ಯಾರೆಲ್ಲ ವಿದ್ಯಾರ್ಥಿಗಳು ಇನ್ನೂವರೆಗೆ ಒಂದು ಸ್ವಲ್ಪ ಪೇಮೆಂಟ್ ಉಳಿದಿದ್ದಾವೆ, ರಿಜೆಕ್ಟ್ ಅಂತ ಕಳಿಸಿದ್ದಾರೆ, ಅವ್ರುಗಳ 1% ಇರುವಂತಹ ಒಂದು ಪೇಮೆಂಟ್ ಮಾಡದೇ ಇರುವಂಥ ಅಭ್ಯರ್ಥಿಗಳು ಮತ್ತು ಸರಿಯಾಗಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡದಿರುವಂಥ ಒಂದು ವಿದ್ಯಾರ್ಥಿಗಳಿಗೆ ಇನ್ನೂ ಸ್ವಲ್ಪ ಕಾಲಾವಕಾಶನ ತೊಗೊತಾರೆ. ನಾನು ಅಕ್ಸೆಪ್ಟ್ ಮಾಡಿದಾಗೆ ಇದೇ ತಿಂಗಳು 15ನೇ ತಾರೀಕು ನಂತರ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ರಕ್ರಿಯೆ ಕಂಪ್ಲೀಟ್ ಆಗುತ್ತೆ ಅಂತ ನಾನು ಅಕ್ಸೆಪ್ಟೆಡ್ ಮಾಡಿದ್ದೇನೆ ಪ್ಯಾರಾಮೆಡಿಕಲ್ ಬೋರ್ಡ್ನವ್ರ ವತಿಯಿಂದ. ಆದರೆ ಬೋರ್ಡ್ನವರು ಇನ್ನೂ ಏನು ಒಂದು ಏನನ್ನ ಗೈಡ್ಲೈನ್ಸ್ಗಳನ್ನು ರಿಲೀಸ್ ಮಾಡಿಲ್ಲ. ಯಾರೆಲ್ಲ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿದಿರಿ ಅಂಥವ್ರುಗಳು ಇದೇ ತಿಂಗಳು ಕೊನೆಯ ವಾರ ತನಕ ಕಾಯಬೇಕಾಗತ್ತೆ. ಅಲ್ಲಿ ತನಕ ಯಾವುದೇ ಥರಂಥ ಆಪ್ಷನ್ ಎಂಟ್ರಿ ಇರ್ಬೋದು, ಯಾವುದೇ ಥರಂಥ ಪ್ರೊಸೀಜರ್ಗಳು ಕೂಡ ನನಗೆ ಅನಿಸಿದ ಮಟ್ಟಿಗೆ ಏನು ಒಂದು ಹಿಂದಿನ ವರ್ಷ ಹಚ್ಚ ವರ್ಷ ಕಂಪ್ಯಾರಿಸನ್ ಮಾಡಿದರೆ ಇವರುಗಳು ಮಾಡುವಂಥ ಒಂದು ಪದ್ಧತಿ ರೂಲ್ಸ್ ನೋಡಿದರೆ ಈ ತಿಂಗಳು ಕೊನೆಯ ವಾರ ತನಕ ಯಾವುದೇ ಥರಂಥ ಒಂದು ಅಪ್ಡೇಟ್ಗಳು ಕಾಣಿಸೋದಿಲ್ಲ. ಈ ತಿಂಗಳ ಕೊನೆಯ ವಾರದಲ್ಲಿ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ ಅಂದರೂ ಕೂಡ ಅದು ಗ್ಯಾರಂಟಿ ಅಲ್ಲ. ಜಸ್ಟ್ ಇನ್ಫಾರ್ಮೇಷನ್ಸ್ಗಳು ಸಿಗ್ತಾವೆ ನಿಮಗೆ. ರ್ಯಾಂಕ್ ನಂಬರ್ ಇರ್ಬೋದು, ರಿಜೆಕ್ಟ್ ಲಿಸ್ಟ್ ಇರ್ಬೋದು, ಅಥವಾ ಸ್ಕೆಡ್ಯೂಲ್ಸ್ಗಳನ್ನು ರಿಲೀಸ್ ಮಾಡುವಂಥದ್ದು ಇರ್ಬೋದು. ಇವೆಲ್ಲವುಗಳನ್ನು ಕೂಡ ಪ್ರೊಸೀಜರ್ಗಳನ್ನು ರಿಲೀಸ್ ಮಾಡ್ಬೋದು. ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡೋದು ಈ ತಿಂಗಳ ಕೊನೆಯ ವಾರದಲ್ಲಿ ಡೌಟ್ ಇದೆ. ಅದರ ಜೊತೆಗೆ ನೀವು ನಿಮ್ಮ ಒಂದು ಸ್ಟೇಟಸನ್ನು ಏನಾಗಿದೆ ಅಥವಾ ಲಾಗಿನ್ ಮಾಡಲಿಕ್ಕೆ ಪ್ರಯತ್ನ, ಯಾಕಂದರೆ ನೀವು ಮನೇಲಿ ಫ್ರೀ ಇದ್ದೀರಿ, ಏನು ಮಾಡಬೇಕು ಅಂತ ಹೋಗಿ ಇಲ್ಲಿ ಬಂದು ನೀವು ವೆಬ್ಸೈಟಿಗೆ ಬಂದು ಕ್ಲಿಕ್ ಮಾಡಿ ವೆಬ್ಸೈಟ್ ಚೆಕ್ ಮಾಡಿದಾಗ ನಿಮಗೆ ಕಾಮನ್ನಾಗಿ ಸರ್ವರ್ ಇರೋರು ಅಂತ ತೋರಿಸುತ್ತೆ, ಲಾಗಿನ್ ಆಗ್ತಾ ಇಲ್ಲ. ಬಿಕಾಸ್ ಆಫ್ ಒಂದೇ ಕಾರಣ 2 ದಿನದಿಂದ ರಜೆ ಇದೆ. 2 ದಿನದಿಂದ ರಜೆ ಇರೋದ್ರಿಂದ ವೆಬ್ಸೈಟ್ ಕೂಡ ಏನಂತಂದರೆ ಯಾರು ಹೊಣಿಕೆಕ್ಕರು ಇರೋದಿಲ್ಲ, ನೋಡೋರು ಇರೋದಿಲ್ಲ, ಬೋರ್ಡ್ನವರು ಕೂಡ ರಜೆ ಮೇಲೆ ಹೋಗಿರ್ತಾರೆ, ಯಾರು ಅವ್ರಿಗೆ ಇಂಟಿಮೇಟ್ ಕೂಡ ಮಾಡೋದಿಲ್ಲ. ಬಟ್ ಇದು ಓಪನ್ ಆಗೋದು ನಿಮಗೆ ನಾಳೆಗೆ ಮಧ್ಯಾಹ್ನ ಮೇಲೆ ಓಪನ್ ಆಗ್ಬೋದು, ಆಗದೇನೂ ಇರ್ಬೋದು. ಯಾಕಂತಂದರೆ ಇವರು ಕೂಡ ಅಪ್ಡೇಟ್ ಮಾಡ್ತಿರ್ತಾರೆ, ಹೀಗಾಗಿ ಬಂದಿಟ್ಟಿದ್ದಾರೆ. ಅಥವಾ ಸರ್ವರ್ ಏನಪ್ಪ ಅಂದರೆ ಸರ್ವರನ್ನು ಅಪ್ಡೇಟ್ ಮಾಡಲಿಕ್ಕೆ ಇಟ್ಟಿರ್ತಾರೆ, ವೆಬ್ಸೈಟನ್ನು ಕನ್ಸ್ಟ್ರಕ್ಷನ್ ಮಾಡ್ತಿರ್ತಾರೆ, ಹೀಗಾಗಿ ಎಲ್ಲ ಲಿಂಕ್ಗಳನ್ನು ಕ್ಲೋಸ್ ಮಾಡಿರ್ತಾರೆ. ಇದು ಒಂದು ಕಾರಣ ಆಗಿರ್ಬೋದು. ಮತ್ತೇನಾದರೂ ಮಾಹಿತಿ ಇದ್ದರೆ ಡೆಫಿನೆಟಾಗಿ ನಿಮಗೆ ವಿಡಿಯೋ ಮುಖಾಂತರ ಶೇರ್ ಮಾಡ್ತೇನೆ. ನಮ್ಮ ಚಾನಲ್ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.